ಹುಬ್ಬಳ್ಳಿ ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಿಸಿದ ಚರ್ಚೆಗಳು ತೀವ್ರಗೊಂಡಿರುವ ಬೆನ್ನಲ್ಲೇ ಉತ್ತರ ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ನಾಯಕ ಹಾಗೂ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ 3 ಬಾರಿ ಶಾಸಕರಾಗಿರುವ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಗರದ ವಿವಿಧ ಮಠಾಧೀಶರು, ಮೌಲ್ವಿಗಳು ಜಾತ್ಯತೀತವಾಗಿ ಆಗ್ರಹ ಮಾಡಿದ್ದಾರೆ. ನಗರದಲ್ಲಿಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹುಬ್ಬಳ್ಳಿಯ ರಾಜವಿದ್ಯಾಶ್ರಮದ ಪೀಠಾಧಿಪತಿಗಳಾದ ಷಡಕ್ಷರಿ ಸ್ವಾಮೀಜಿ ಮಾತನಾಡಿ, ಉತ್ತರ ಕರ್ನಾಟಕಕ್ಕೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ನೀಡುವ ನಿಟ್ಟಿನಲ್ಲಿ ಅಬ್ಬಯ್ಯ ಅವರಿಗೆ ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರು 3 ಬಾರಿ ಜನರಿಂದ ಆಯ್ಕೆಯಾಗುವ ಮೂಲಕ ತಮ್ಮ ಜನಪ್ರಿಯತೆಯನ್ನು ಸಾಬೀತುಪಡಿಸಿದ್ದಾರೆ. ಬಡವರು, ಕಾರ್ಮಿಕರು, ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಪರ ನಿರಂತರ ಹೋರಾಟ ನಡೆಸಿರುವ ಅವರು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಅವರಿಗೆ ಸಚಿವ ಸ್ಥಾನದ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಆಗ್ರಹಿಸಿದರು. ಹುಬ್ಬಳ್ಳಿಯ ಶಿಕ್ಕಲಗಾರ ಸಮಾಜದ ಜಗದ್ಗುರು ರಾಘವೇಂದ್ರ ಸ್ವಾಮೀಜಿ ಮಾತನಾಡಿ, ಅಬ್ಬಯ್ಯ ಅವರು ಆಡಳಿತಾತ್ಮಕ ಅನುಭವ ಹೊಂದಿರುವ ದಕ್ಷ ಮತ್ತು ಪ್ರಾಮಾಣಿಕ ನಾಯಕರಾಗಿದ್ದು, ಸಚಿವ ಸ್ಥಾನ ನೀಡಿದರೆ ಸಾಮಾಜಿಕ ನ್ಯಾಯದ ಜೊತೆಗೆ ಪ್ರಾದೇಶಿಕ ಸಮತೋಲನಕ್ಕೂ ಸರ್ಕಾರ ಬದ್ಧವಾಗಿದೆ ಎಂಬ ಸಂದೇಶ ರಾಜ್ಯಾದ್ಯಂತ ರವಾನೆಯಾಗಲಿದೆ. ಈ ದಿಸೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಲೇಬೇಕು ಎಂದು ಹೇಳಿದರು. ಇಂಡಿಪಂ ಪತೇಶಾವಾಲಿ ದರ್ಗಾದ ಮೌಲ್ವಿಗಳಾದ ಮಲಿಂಗ್ ಫೀರಾ ಮಾತನಾಡಿ, ಉತ್ತರ ಕರ್ನಾಟಕದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು. ಇಲ್ಲದೆ ಹೋದಲ್ಲಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹುಬ್ಬಳ್ಳಿಯ ಹಿಂದುಳಿದ, ಅತಿ ಹಿಂದುಳಿದ ಮಠದ ಬ್ರಹ್ಮಶ್ರೀ ರಾಜಮಹಾಸ್ವಾಮಿಗಳು, ಮಹದೇವ ಸ್ವಾಮೀಜಿ, ಮಸ್ತಾ ಅಲಿ ಶಾ ಮದಾರಿ ಸೇರಿದಂತೆ ಇನ್ನಿತರ ಧರ್ಮಗುರುಗಳು ಉಪಸ್ಥಿತರಿದ್ದರು. ಇಂದಿನ ನಾವು ಹುಬ್ಬಳ್ಳಿಯಲ್ಲಿ ಈ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡುವ ಉದ್ದೇಶವೇನೆಂದರೆ, ಪ್ರಸ್ತುತ ರಾಜಕೀಯ ವಿಷಯಗಳ ಮಠಾಧೀಶರೆಲ್ಲರೂ ಚರ್ಚೆ ಮಾಡುವ ಸಮಯದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆದಂಥ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ನೂತನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡಬೇಕೆಂದು ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಆಗ್ರಹಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಲೇಬೇಕು. ಯಾಕಂದರೆ ನಮ್ಮವರೇ ಆದಂಥವರು ನಮ್ಮ ಜಿಲ್ಲೆಯವರೇ ಆದಂಥ ಪ್ರಸಾದ್ ಅಬ್ಬಯ್ಯರಿಗೆ ಸಚಿವ ಸ್ಥಾನಮಾನ ನೀಡಬೇಕು. ಈಗ ಬಹಳ ದಿವಸದಿಂದ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದರೆ ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸೋ ರೀತಿ ಬೇರೆ ಥರ ಆಗ್ತಾ ಇದೆ. ನಾವು ಬಹಳ ತಳಮಟ್ಟದಿಂದ ಅದನ್ನು ಗಮನಿಸಿದ್ದೀವಿ. ಅದಕ್ಕೋಸ್ಕರ 3 ಬಾರಿ ಶಾಸಕರಾಗಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದೊಳಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡಲೇಬೇಕೆಂದು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಒಂದು ದಿನಮಾನದೊಳಗೆ ತಾವು ಸಂಪುಟ ದರ್ಜೆಯ ಸ್ಥಾನಮಾನ ಕೊಡೋದು ವಿಳಂಬ ಮಾಡೋದು ನಮ್ಮ ಗಮನಕ್ಕೆ ಬಂದರೆ ನಾವು ಡೆಲ್ಲಿ ಮಟ್ಟಕ್ಕಾದರೂ ಹೋಗಿ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪಕ್ಷದ ವರಿಷ್ಠರಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನು ಎಲ್ಲರನ್ನೂ ಸಂಪರ್ಕ ಮಾಡಿ ಒತ್ತಾಯ ಮಾಡಿ ಅವ್ರಿಗೆ ಸ್ಥಾನಮಾನ ಕೊಡುವ ಹಾಗೆ ನಮ್ಮ ಮಠಾಧೀಶರೆಲ್ಲರೂ ಕೂಡ ಒಂದು ಹೋರಾಟ ಹಮ್ಮಿಕೋಬೇಕಂತ ನಾವು ಈ ಸಮಯದೊಳಗೆ ದೃಢವಾದ ಸಂಕಲ್ಪ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸಮಗ್ರ ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ಕೊಡ್ರಿ ಅಂತ ನಮ್ಮ ಎಲ್ಲ ಮಠಾಧೀಶರ ಆಗ್ರಹ ಐತಿ. ಶರಣಾರ್ಥಿ ಹೇಳುತ್ತಾ, ನಾವು ಷಡಕ್ಷರಿ ಮಹಾಸ್ವಾಮಿಗಳು ರಾಜವಿದ್ಯಾಶ್ರಮ, ಆನಂದ್ ನಗರ್ ರೋಡ್, ನಾಗಲಿಂಗ್ ನಗರ. ಇವತ್ತಿನ ಕೂಡಿದ ಸಮಯ ಏನಂತಂದರೆ, ಪ್ರಸಾದ ಶಾಸಕರು ಅವರು ಸಚಿವರಾಗಬೇಕು. ಯಾಕಂತಂದರೆ ಬಹಳ ಬಡವರು ಬಂದು ಎಲ್ಲರನ್ನು ಪ್ರೀತಿಸುತ್ತ ಇವನಾರವ ಎಂದಿನರಯ್ಯ, ಇವ ನಮ್ಮವ ಅಂದಂತೆ ಯಾವ ಪಕ್ಷ ಇದು ಏನೂ ಇಲ್ಲ, ಯಾವುದು ಜಾತಿ ಇಲ್ಲಾರ್ದ ಎಲ್ಲರನ್ನೂ ಪ್ರೀತಿಸುವಂಥ ಶಾಸಕರು ಯಾರಪ್ಪ ಅಂದರೆ ಅದು ಪ್ರಸಾದ್ ಅಬ್ಬಯ್ಯ ಅವರು. ಅವ್ರ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಸ್ವಾಮೀಜಿಯವರು ಹೊತ್ತು ಕೊಡ್ಕೊಂಡು ನಮ್ಮ ಮೌಲಾನಗರ್ ಇರ್ಬೋದು, ಎಲ್ಲ ಸ್ವಾಮೀಜಿಯವರಾಗಿರ್ಬೋದು, ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ದೇನು ಹೋರಾಟ ಇಲ್ಲ, ಏನಿಲ್ಲ. ವಿನಂತಿ ಏನಪ್ಪ ಅಂದ್ರೆ, ಒಳ್ಳೆಯವ್ರಿಗೆ ಕೊಡ್ರಿ, ಮತ್ತೊಬ್ರಿಗೆ ಅವಕಾಶ ಕೊಡ್ರಿ. ರಗಡ್ ಸಲ ಸಚಿವರಾಗ್ಯದಾರ, ಈ ಸಲ ನಮ್ಮ ಸಾಹೇಬರಿಗೆ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ.
ನಾವು ಯಾವ ಪಕ್ಷ ಪಾತ ಜಾತಿ ಭೇದ ಇಲ್ಲಾರ್ದು ನಾವು ಕೇಳ್ತಾ ಇದೀವಿ. ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ನಮ್ದು ವಿನಂತಿ ಅಷ್ಟೇ. ಶಿವಾನಿ. ಸರ್ ನಾನು ಆಕ್ಚುಲಿ ಭಾಳ ಬಡತನದಿಂದ ಬಂದವ್ರ ಪ್ರಸಾದ್ ಹಬ್ಬ ಅವ್ರ ಅಂದ್ರ ಯಾಕಂದ್ರ ಬಡವ್ರ ಜನಕ್ಕೆ ಭಾಳ ಕಾಳಜಿ ಮಾಡ್ತಾರ್ರಿ ಅವ್ರು. ಹಿಂದುಳು ವರ್ಗದವ್ರಗ ನಮ್ದು ಯಾವ್ದು ಜಾತಿ ಭಾಳ ಹಿಂದೈತ್ರಿ. ಅಂಥವ್ರಿಗೆ ನಮ್ಮ ಇಡೀ ಕರ್ನಾಟಕದಾಗ ಫಸ್ಟ್ ಟೈಮ್ ಮಾಡಿದ್ದಂದ್ರ ಬಡವ್ರ ಮಕ್ಳಿಗಂದ್ರ ನನಗ ನಾಮಿನೇಟ್ ಕಾರ್ಪೊರೇಟರ್ ಮಾಡ್ಯಾರ ಸರ್ ಸಾಹೇಬ್ರು. ಅಂಥವ್ರು ಕೊಡ್ಲಿಕ್ಕಂದ್ರ ಯಾರು ಕೊಡ್ತಾರ ಸರ್? ಮತ್ತ ಕೆಲಸ ನೋಡಿದ್ರೆ ಸರ್ ಬಡವ್ರ ಪರವಾಗಿ ನಿಲ್ಲತ್ತಿತ್ತಂದ್ರ ಪ್ರಸಾದ್ ಹಬ್ಬ ಸಾಹೇಬ್ರು ಒಂದಲ್ಲ 2 ಸರ್ತ ಅಲ್ಲ ಸರ್ 3 ಸರ್ತ ಕಂಟಿನ್ಯೂ ಗೆದ್ದಾರ ಸರ್. ಎಲ್ಲಿ ತ್ರಾಸ ಇರ್ತೈತೆ ಅಂದ್ರ ಅಲ್ಲಿ ಪ್ರಸಾದ್ ಹಬ್ಬ ಅವ್ರು ಇರ್ತಾರ ಸರ್. ಯಾವಾಗಲೂ ಜಾತಿ ಅನ್ನೋದು ಅವ್ರ ಕಡೆ ಇಲ್ಲ ಸರ್. ಎಲ್ಲ ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ ಎಲ್ಲ ಒಂದೇ ತರ ನೋಡ್ತಾರ ಸರ್. ಅಂದ್ರೆ ಪ್ರಸಾದ್ ಹಬ್ಬ ಅವ್ರು ಒಬ್ರೇ ಸರ್. ಯಾವಾಗಲೂ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಮ್ಗೆ ಭಾಳ ಆಸೆ ಐತೆ ಸರ್. ಮಂತ್ರಿ ಸ್ಥಾನ ಕೊಡ್ಬೇಕು ಸರ್ ಯಾವಾಗಲೂ. ಯಾಕಂದ್ರೆ ಅವ್ರ ಪಕ್ಷದ ಸಂಬಂಧ ಭಾಳ ದುಡಿತಾರ ಸರ್ ಅವ್ರ. ಅದ್ರ ಸಂಬಂಧ ಕೊಡಬೇಕು ಸರ್ ಮಂತ್ರಿ ಸ್ಥಾನ ಅಂತ ಹೇಳಿ ಸರ್. ನಾವು ಮುಂದೆ ಕೊಡ್ಲಿಕ್ಕಂದ್ರೆ ಸರ್ ನಾವು ಭಾಳ ದೊಡ್ಡ ಪ್ರಮಾಣದಾಗ ನಾವ್ ಎಷ್ಟ್ ಮಂದಿ ಸೇರ್ತೇವ ಅಂತ ಹೇಳಲ್ಲ ಸರ್. ಬಟ್ ದೊಡ್ಡ ಪ್ರಮಾಣದಾಗ ನಾನು ಒಟ್ಟು ಮಾಡ್ತೇವ್ ಸರ್ ನಾವೆಲ್ಲರೂ ಸ್ವಾಮಿಗಳು ಕೂಡಿ. ಸರ್ ನಾನು ಹೈಕಮಾಂಡ್ ಹೇಳುದು ಒಂದ ಮಾತು ಸರ್, ನಮ್ ಸಾಹೇಬ್ರು ಮಂತ್ರಿ ಸ್ಥಾನ ಕೊಟ್ರಂದ್ರ ಶಾಂತ ರೀತಿಲಿ ಅವ್ರಿಗೆ ವಿನಂತಿ ಸರ್. ಮಂತ್ರಿ ಸ್ಥಾನ ಕೊಟ್ರ ಸರ್ ನಮ್ಗ ಎಲ್ಲಾ ಶಾಂತಿ ಇರ್ತೈತೆ ಸರ್. ಮಂತ್ರಿ ಸ್ಥಾನ ಕೊಡ್ಲಿಕ್ಕಂದ್ರ ಎಲ್ಲಾ ಸ್ವಾಮಿಗಳು ಕೂಡಿ ನಾವು ಕೂಡಿ ಎಲ್ಲಾ ನಮ್ಮ ಕಾರ್ಪೊರೇಟರ್ಗಳು ಕೂಡಿ ಮಾಡ್ತೇವ್ ಸರ್ ನಾವೆಲ್ಲ. ಸರ್ ಸರ್ ಚರ್ಚೆ ಮಾಡಿ ಸರ್ ಯಾವ ರೀತಿ ಕೇಳಿ ಮಾಡ್ತೇವೆ ಸರ್.